ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ 2026ಕ್ಕೆ ಹೇಗೆ ನಾವು ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಕೆಸೆಟ್ 2026 ಅಂದ್ರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವೆಬ್ಸೈಟಿಗೆ ರೀಚ್ ಆಗೋ ಮುಖಾಂತರ ನೋಟಿಫಿಕೇಶನ್ ಓದ್ಕೊಂಡು ನೀವು ಈಸಿಯಾಗಿ ಈ ಒಂದು ಕೆಸೆಟ್ ಪರೀಕ್ಷೆಗೆ ಹೇಗೆ ಅರ್ಜಿ ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಇಲ್ಲಿ ಫಸ್ಟಿಗೆ ಒಂದು ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಕೆಸೆಟ್ಗೆ 10/8/2026 ಪ್ರಾರಂಭವಾಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 5/9/2026 ಒಳಗಡೆ ನೀವು ಈ ಅರ್ಜಿನ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ 6/9/2026 ಒಳಗಡೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಹಾಲ್ ಟಿಕೆಟ್ನ ಬಂದ್ಬಿಟ್ಟು 1/10/2026 ಒಳಗಡೆ ನೀವು ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಪರೀಕ್ಷಾ ದಿನಾಂಕ ಬಂದ್ಬಿಟ್ಟು 11/10/2026 ನಿಮಗೆ ಎಕ್ಸಾಮ್ ನಡೀತಾ ಹೋಗುತ್ತೆ. ಪರೀಕ್ಷಾ ಶುಲ್ಕ ನೋಡಿದ್ರೆ ಇಲ್ಲಿ ಕೆಸೆಟ್ ಅಪ್ಲೈ ಮಾಡೋದಿದ್ರೆ ನಿಮಗೆ ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು 750 ರೂಪಾಯಿ ಫೀಸ್ ಇದೆ. SC SCB SCC ಬಂದ್ಬಿಟ್ಟು ಮತ್ತೆ PWD ಮತ್ತೆ ಟ್ರಾನ್ಸ್ಜೆಂಡರ್ ಕ್ಯಾಟಗರಿ ಬಂದ್ಬಿಟ್ಟು 500 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗುತ್ತೆ. ಈ ವೆಬ್ಸೈಟ್ ಬಂದಾಗ ಈ ತರ ತೋರಿಸ್ತಾ ಹೋಗುತ್ತೆ. ಕೆಸೆಟ್ ರಾಜ್ಯ ಅರ್ಹತಾ ಪರೀಕ್ಷೆ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಎಲ್ಲರೂ ಫಸ್ಟ್ ಟೈಮೇ ಇದು ಅಪ್ಲೈ ಮಾಡ್ತಿರೋದ್ರಿಂದ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಾಮ್ KSEAB ಬೋರ್ಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಇಲ್ಲಿ ಹೌದು ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಇಲ್ಲಿ ರಿಜಿಸ್ಟರ್ ನಂಬರ್ನ SSLC ರಿಜಿಸ್ಟರ್ ನಂಬರ್ ಏನಿದೆ ಅದನ್ನ ನೀವು ಇಲ್ಲಿ ಹಾಕಿ ಕ್ಲಿಕ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಸರು ಬರುತ್ತೆ. ಡೇಟ್ ಆಫ್ ಬರ್ತಾ ಹೋಗುತ್ತೆ. ಜೆಂಡರ್ ಯಾವುದು ಅಂತ ಬರ್ತಾ ಹೋಗುತ್ತೆ. ನಿಮ್ಮ ತಂದೆ ಹೆಸರು ಮತ್ತೆ ತಾಯಿ ಹೆಸರು ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಐ ವಾಲಂಟರಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ಅಂಡ್ ಅಥೆಂಟಿಕೇಟ್ ಮೈ UDID ಫೆಚ್ ಮೈ KYC ಡೀಟೇಲ್ಸ್ ನ KYC ಮಾಡಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕಾಗತ್ತೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದಾಗ ಇಲ್ಲಿ OTP ಅಂತ ಸೆಲೆಕ್ಟ್ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಸೆಂಡ್ OTP ಅಂತ ಕ್ಲಿಕ್ ಮಾಡಿದಾಗ OTP ಬರುತ್ತೆ. OTP ನ ಹಾಕಿದ್ರೆ ನಿಮ್ಮ KYC ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು KYC ಕಂಪ್ಲೀಟ್ ಮಾಡಿದಾಗ ಮತ್ತೊಂದ್ಸತಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್ ಯಾವುದು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಬರ್ತಾ ಹೋಗುತ್ತೆ. ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ PG ಡಿಗ್ರಿ ಆದವರು ಮಾತ್ರ, ಮಾಸ್ಟರ್ಸ್ ಡಿಗ್ರಿ ಆದವರು ಮಾತ್ರ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದು. ಹಾಗಾಗಿ PG ಡಿಗ್ರಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನ್ಯಾಷನಾಲಿಟಿ ಬಂದ್ಬಿಟ್ಟು ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಇಮೇಲ್ ID ಹಾಕ್ಬೇಕತ್ತೆ. ಇಮೇಲ್ ID ನ ಹಾಕಿ ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಇಮೇಲ್ ID ಗೆ ಒಂದು OTP ಬರುತ್ತೆ. ಆ OTP ನ ಹಾಕಿದ್ರೆ ಏನಂತಂದ್ರೆ ಇಮೇಲ್ ID ವೆರಿಫೈ ಆಗ್ತಾ ಹೋಗುತ್ತೆ. ಮೊಬೈಲ್ ನಂಬರ್ ಹಾಕ್ಬೇಕತ್ತೆ. ಸೆಂಡ್ OTP ಅಂತ ಕ್ಲಿಕ್ ಮಾಡ್ಬೇಕತ್ತೆ. ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅಲ್ಲಿಗೆ ಮೊಬೈಲ್ ನಂಬರ್ ವೆರಿಫೈ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಪಾಸ್ವರ್ಡ್ ಆಫ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಅಂತ ಇದೆ. ಇಲ್ಲಿ ನೀವು ಒಂದು ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಇಲ್ಲಿ ಅಟ್ಲೀಸ್ಟ್ ಒಂದು ಅಲ್ಫಾಬೆಟ್, ಒಂದು ನಂಬರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಪಾಸ್ವರ್ಡ್ ಇರಬೇಕು ಅಂತಂದು ಇಲ್ಲಿ ಮತ್ತೊಂದ್ಸತಿ ಪಾಸ್ವರ್ಡ್ ನ ಟೈಪ್ ಮಾಡಬೇಕು. ಇಲ್ಲಿ ಏನಂತಂದ್ರೆ ನಿಮ್ಮ ಲೇಟೆಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕ್ಬೇಕಾಗತ್ತೆ. 50 KB JPG ಫಾರ್ಮೇಟ್ ಅಲ್ಲಿ ಇರಬೇಕಾಗತ್ತೆ. ಅದೇ ತರ ಕ್ಯಾಂಡಿಡೇಟ್ ಸೈನ್ ನ ಹಾಕ್ಬೇಕಾಗತ್ತೆ. ಅದನ್ನ ಬಂದ್ಬಿಟ್ಟು 50 KB ಇರಬೇಕಾಗತ್ತೆ. ಪ್ಲೇನ್ ಪೇಪರ್ ಅಲ್ಲಿ ಇರಬೇಕಾಗತ್ತೆ. JPG ಫಾರ್ಮೇಟ್ ಅಲ್ಲಿ ಇರಬೇಕಾಗತ್ತೆ. ಅದೇ ತರ ಲೆಫ್ಟ್ ತಂಬು 50 KB JPG ಫಾರ್ಮೇಟ್ ಅಲ್ಲಿ ಇರತಕ್ಕಂತ ಲೆಫ್ಟ್ ತಂಬ್ ವೈಟ್ ಪೇಪರ್ ಅಲ್ಲಿ ಲೆಫ್ಟ್ ತಂಬು ಕೊಟ್ಟು ಒಂದು ಬ್ಲೂ ಇಂಕ್ ಪ್ಯಾಡ್ ಇಂದ ವೈಟ್ ಪೇಪರ್ ಅಲ್ಲಿ ನಿಮ್ಮ ಲೆಫ್ಟ್ ತಮ್ ನ ಕೊಟ್ಟು ಒಂದು ಲೆಫ್ಟ್ ತಮ್ ನ ಇಂಪ್ರೆಷನ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಕ್ಯಾಪ್ಚಾನ ಇಲ್ಲಿ ಕ್ಯಾಪ್ಚಾ ಡಿಸ್ಪ್ಲೇ ಆಗಿರ್ತಕ್ಕಂಥ ಕ್ಯಾಪ್ಚಾನ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ರೆ ಇಲ್ಲಿಗೆ ಏನಂತಂದ್ರೆ ನಿಮ್ಮ ಕೆಸೆಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಷ್ಟೇ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಲಾಗಿನ್ ಪೇಜಿಗೆ ಬಂದು ನಿಮ್ದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರುತ್ತೆ. ಆ ಅಪ್ಲಿಕೇಶನ್ ನಂಬರ್ನ ಹಾಕಬೇಕು. ಇಲ್ಲಿ ಪಾಸ್ವರ್ಡ್ನ ಹಾಕಬೇಕು. ಇಲ್ಲಿ ಕ್ಯಾಪ್ಚಾನ ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಚಾನ ಹಾಕಿ ಇಲ್ಲಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಯಾವ ಒಂದು OTP ಡೆಲಿವರಿ ಮೆಥಡ್ ಅಂತ ಸೆಲೆಕ್ಟ್ ಮಾಡ್ರಿ ಅಂತ ಬರುತ್ತೆ. ನಿಮ್ಮ ವಾಟ್ಸ್ಆಪ್ ಆದ್ರೂ ಸೆಲೆಕ್ಟ್ ಮಾಡೋದು, ಮೊಬೈಲ್ SMS ಯಾವ್ದು ಸೆಲೆಕ್ಟ್ ಮಾಡೋದು. ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಮ ವಾಟ್ಸ್ಆಪ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕಬೇಕಾಗುತ್ತೆ. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಲಾಗಿನ್ ಪೇಜಿಗೆ ಹೋಗ್ತೀರಾ. ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಡನ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನೀವು ಲಾಗಿನ್ ಆದಾಗ
ಕೆಲವೊಂದು ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಈ ಜನರಲ್ ಇನ್ಫಾರ್ಮೇಶನ್ ರಿಜಿಸ್ಟ್ರೇಷನ್ ಮಾಡಿರ್ತಿರಲ್ಲ, ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಮೊಬೈಲ್ ನಂಬರು, ಹೆಸರೇನು, ಇಮೇಲ್ ಐಡಿ ಏನು, ನಿಮ್ಮ ತಂದೆ ಹೆಸರು, ನಿಮ್ಮ ಅಡ್ರೆಸ್ನ ಮಾತ್ರ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ತಾಯಿ ಹೆಸರು ಬಂದಿರುತ್ತೆ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ, ಅಥವಾ ನೀವು ತುಂಬಿರ್ತೀರ ರಿಜಿಸ್ಟ್ರೇಷನ್ ಪ್ರಕಾರ ಅಲ್ಲಿ ಬಂದಿರುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ರಿಲಿಜನ್ ಯಾವುದು, ಮದರ್ ಟಂಗ್ ಯಾವುದು, ನಿಮ್ಮ ಮದರ್ ಟಂಗ್ನ ಯಾವುದಿದೆ ಅಂತ ಇದನ್ನಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ತಾಲೂಕ್ ಯಾವುದು, ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ತಾಲೂಕ್ ಯಾವುದು ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ನಿಮ್ಮ ಡಿಗ್ರಿನ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PGನೇ ಆಗಿರೋರೆ ಇಲ್ಲಿ ಅಪ್ಲೈ ಮಾಡ್ಬೋದು. ಮ್ಯಾರಿಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಹೆಂಡತಿಯ ಹೆಸರು, ಅಥವಾ ನೀವು ಹೆಣ್ಮಕ್ಳು ಹಾಕ್ಲಿದ್ರೆ ನಿಮ್ಮ ಗಂಡನ ಹೆಸರನ್ನ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಫೀಲ್ಡಲ್ಲಿ ಏನಂತಂದ್ರೆ ರಿಸರ್ವೇಶನ್ ಕ್ಲೇಮ್ಸ್ನ ತುಂಬಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನೀವು ಕ್ಲೇಮ್ ಕ್ಯಾಟಗರಿನ ಕ್ಲೇಮ್ ಮಾಡ್ಬೇಕಂತಂದ್ರೆ ನೀವು 2A 2B 3A 3B ಕ್ಲೇಮ್ನ ಮಾಡ್ಬೇಕಂತಂದ್ರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಕ್ಯಾಟಗರಿ RD ನಂಬರ್ನ ಹಾಕಿ ಚೆಕ್ RD ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಸ್ಟ್ ಯಾವುದು, ನಿಮ್ದು ಕ್ಯಾಟಗರಿ ಯಾವುದು ಅಂತ ಇಲ್ಲಿ ಬರ್ತಾ ಹೋಗುತ್ತೆ ಇಲ್ಲಿ ಆಟೋಮೆಟಿಕ್ ಆಗಿ. ಇಲ್ಲಿ ನೀವು PWD ಕ್ಯಾಂಡಿಡೇಟ್ಸ್ ಇದ್ರೆ ಇಲ್ಲಿ ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಾಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸೇವ್ PWD ಕ್ಲೇಮ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಟ್ರಾನ್ಸ್ಜೆಂಡರ್ ಇದ್ರೆ, ಈ ಟ್ರಾನ್ಸ್ಜೆಂಡರ್ ಏನಾದ್ರು ಇದ್ರೆ ಇಲ್ಲಿ ಎಸ್ ನೋ ಅಂತ ಇಲ್ಲಿ ಕ್ಲಿಕ್ ಮಾಡಾಗುತ್ತೆ. ಸೇವ್ ಟ್ರಾನ್ಸ್ಜೆಂಡರ್ ಕ್ಲೇಮ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೀವಿಯಸ್ ಇಯರ್ ಏನಂತಂದ್ರೆ ಹಿಂದಿನ ವರ್ಷದ KCET ವಿವರಗಳು ನೀವು ಕ್ವಾಲಿಫೈ ಮಾಡಿದೀರಾ ಏನು ಅಂತಂದು ಇಲ್ಲಿ ಕೇಳುತ್ತೆ. ಇಲ್ಲಿ ಎಸ್ ಅಂತ ನೀವು ಓದ್ಸತಿ ಏನಾದ್ರು ಪಾಸ್ ಆಗಿದ್ದಿದ್ರೆ, KCET ಏನಾದ್ರು ಪಾಸ್ ಆಗಿದ್ದಿದ್ರೆ ನೀವು ಯಾವುದೋ ಒಂದು ವಿಷಯ ಅಂತ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮತ್ತೆ KCET ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಸೇವ್ ಕೆಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾರು ಪಾಸ್ ಆದವ್ರು ಅಪ್ಲೈ ಮಾಡ್ತಿರಲ್ಲ, ಹಾಗಾಗಿ ಇಲ್ಲಿ ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೇವ್ ಕೆಸ್ಟ್ ಅಂತ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲೆಲ್ಲ ನೀವೆಲ್ಲ ಕ್ಲೇಮ್ಸ್ನೆಲ್ಲ ಏನಂತಂದ್ರೆ ನೀವು ಕ್ಯಾಟಗರಿ ಕ್ಲೇಮ್ನ ಕರೆಕ್ಟಾಗಿ ಟಿಕ್ ಮಾಡಿದ್ದೀರಾ, ಸೆಲೆಕ್ಟ್ ಮಾಡಿದ್ದೀರಾ, ಮತ್ತೆ ಕನ್ಫರ್ಮ್ ಇದೆ ಅಂತ ಎಲ್ಲ ಕರೆಕ್ಟಾಗಿದೆ ಅಂತಂದು, ಮತ್ತೆ ಪರ್ PWD ಇದ್ರೆ ಅದನ್ನ ಇಲ್ಲಿ ಎಲ್ಲ ಕರೆಕ್ಟಾಗಿ ನಾವು ಏನಂತಂದ್ರೆ ಎಲ್ಲ ಕ್ಲೇಮ್ಸ್ನ ಕರೆಕ್ಟಾಗಿ ಸೇವ್ ಮಾಡಿದ್ದೀನಿ ಅಂತ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ನೋಡ್ರಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಯಾವ್ದಾವ್ದೆಲ್ಲ ಕ್ಲಿಯರ್ ಆಗಿ ತುಂಬಿದೀನಿ ಅಂತಂದು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ರಿಸರ್ವೇಶನ್ ಇನ್ಫಾರ್ಮೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ನಿಮ್ಮ UG ಡಿಗ್ರಿ ಡೀಟೇಲ್ಸ್ ನ ಇಲ್ಲಿ ತುಂಬಬೇಕಂದ್ರೆ ಅಂಡರ್ ಡಿಗ್ರಿ ಓದಿರ್ತಕ್ಕಂಥ ಡೀಟೇಲ್ಸ್ ನ ತುಂಬಬೇಕು. ಡಿಗ್ರಿ ಯಾವುದು, BScನೋ ಯಾವುದು ಅಂತಂದು ಇಲ್ಲಿ ತುಂಬಬೇಕತ್ತೆ. ಯಾವೊಂದು ಕಾಲೇಜಲ್ಲಿ ಮಾಡಿದೀರಾ ಅದನ್ನ ಒಂದು, ಯಾವೊಂದು ಯೂನಿವರ್ಸಿಟಿ ಒಂದು ಅದನ್ನ, ರಿಜಿಸ್ಟ್ರೇಷನ್ ನಂಬರು, ಪಾಸಿಂಗ್ ಇಯರ್ ಯಾವೊಂದು ವರ್ಷದಲ್ಲಿ ಪಾಸ್ ಆಗಿದ್ರ ಪಾಸ, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್, ಇದನ್ನ ಎಲ್ಲ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಇದನ್ನ ಏನು ತುಂಬಾ ಅವಶ್ಯಕತೆ ಇಲ್ಲ. ಇಲ್ಲಿ ಡಿಗ್ರಿ ಡ್ಯೂರೇಷನ್ ಬಂದ್ಬಿಟ್ಟು ಎಷ್ಟು ವರ್ಷ ಅಂತಂದು, ಎಷ್ಟು ಒಂದು ಡಿಗ್ರಿ ಒಂದು ಬಂದ್ಬಿಟ್ಟು ಯಾವುದೇ ಒಂದು ಡಿಗ್ರಿ 3 ವರ್ಷ ಮಾಡ್ತೀರಾ. ಆಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಟೋಟಲ್ ಮಾರ್ಕ್ಸ್ ಸಿಗಿದೆ, ಓವರ್ ಆಲ್ ಮಾರ್ಕ್ಸ್. ಸಪೋಸ್ ನೀವು ಒಂದೊಂದು ಸೆಮ್ಮಿಗೆ 600 ಇರುತ್ತೆ ಅಂತಂದ್ರೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಮಾರ್ಕ್ಸ್ ಒಬ್ಟೈನ್ಡ್ ಎಷ್ಟು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ತುಂಬಿ ಇಲ್ಲಿ ಏನಂತಂದ್ರೆ ಸೇವ್ UG ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೇವ್ UG ಅಂತ ಇಲ್ಲಿ ಕೊಟ್ಟಾಗ ನೀವು ಮತ್ತೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. UG ಡಿಗ್ರಿ ಡೀಟೇಲ್ಸ್ ನ ತುಂಬಿದಾಗ ಇಲ್ಲಿ ನೋಡ್ರಿ ನೀವು ಇದನ್ನ ಇಲ್ಲಿ ನಿಮ್ಗೆ ಕಾಣ್ತಾ ಹೋಗುತ್ತೆ ಯಾವೊಂದು ಇದರಲ್ಲಿ ಏನು ಅಂತಂದು. ನೀವೇನಾದ್ರೂ ಇಲ್ಲಿ ತಪ್ಪು ಮಾಡಿದ್ರೆ ಏನಂತಂದ್ರೆ ಇಲ್ಲಿ ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡೋ ಒಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಇದರಲ್ಲಿ ಫೀಲ್ಡ್ ಅಲ್ಲಿ ಏನಂತಂದ್ರೆ ಮಾಸ್ಟರ್ ಡಿಗ್ರಿ, UG ಡಿಗ್ರಿನ ಡೀಟೇಲ್ಸ್ ತುಂಬಿದಾಗ ಮಾಸ್ಟರ್ಸ್ ಡಿಗ್ರಿನ ಡೀಟೇಲ್ಸ್, ಡಿಗ್ರಿ ನೇಮ್ ಯಾವುದೋ ಒಂದು ಮಾಡಿದ್ರೆ, BSc ಮಾಡಿದ್ರೆ, ಸಪೋಸ್ MSc ಮಾಡಿದ್ರೆ, ಯಾವ ಒಂದು ಇನ್ಸ್ಟಿಟ್ಯೂಷನ್ ಮಾಡಿದ್ರೆ, ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ, ರಿಜಿಸ್ಟ್ರೇಷನ್ ನಂಬರ್ ಏನು, ಪಾಸಿಂಗ್ ಇಯರ್ ಏನು, ರಿಸಲ್ಟ್ ಏನಾಗಿದೆ, ಮತ್ತೆ ಅದು UGನ ಬಂದ್ಬಿಟ್ಟು ಎಲ್ಲರೂ ನಿಮ್ಮ UG ಬಂದ್ಬಿಟ್ಟು 2 ವರ್ಷ ಮಾಡಿರ್ತೀರಾ, ಯಾವ ಒಂದು ಮಂತ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತಂದು ಇದು ಒಂದು ಇದೆ ರಿಸಲ್ಟ್ ಡಿಕ್ಲರೇಷನ್ ಮಂತ್ ಯಾವ್ದಿದೆ ಅದನ್ನ ಹಾಕ್ರಿ ಇಲ್ಲಿ. ಮತ್ತೆ ಇಲ್ಲಿ ಓವರ್ ಆಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಾ ಅಂತ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಏನಂತಂದ್ರೆ ಸೇವ್ ಕೊಡ್ಬೇಕಾಗತ್ತೆ. ಅದೇ ಏನಾಗ್ತಾ ಹೋಗುತ್ತೆ ಇಲ್ಲಿ PG ಡೀಟೇಲ್ಸ್ ನ ಎಲ್ಲ ತುಂಬಿದಂಗೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ UG ಅಂತ ತುಂಬಿದ್ರೆ ಇಲ್ಲಿ UG ಡೀಟೇಲ್ಸ್ ಎಲ್ಲ ರಿಫ್ಲೆಕ್ಟ್ ಆಗಿದೆ. ಈಗ PG ಡೀಟೇಲ್ಸ್ ನ ತುಂಬಿದಾಗ PG ಡೀಟೇಲ್ಸ್ ನ ತುಂಬಿದಂಗೆ ಆಗುತ್ತೆ. ಇಲ್ಲಿ ಎಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ತುಂಬಬೇಕಾಗತ್ತೆ. ಆಮೇಲೆ ಇಲ್ಲಿ ಏನಾದ್ರು ನೀವು ಕರೆಕ್ಷನ್ ಮಾಡೋದಿದ್ರೆ ಇಲ್ಲಿ ಡಿಲೀಟ್, ಇಲ್ಲಿ ಈ ತರ ಹಿಂಗ್ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಡಿಲೀಟ್ ಮಾಡೋ ಒಂದು ಆಪ್ಷನ್ಸ್ ಬರುತ್ತೆ, ಅಥವಾ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡೋ ಒಂದು ಆಪ್ಷನ್ಸ್ ಬರುತ್ತೆ. ಕ್ಲಿಕ್ ತುಂಬಿದಾಗ UG ಮತ್ತೆ PG ಡೀಟೇಲ್ಸ್ ನ ತುಂಬಿದಾಗ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗತ್ತೆ.
ಅಪ್ಲೋಡ್ ಮಾಡಿದಾಗ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಸ್ಟೆಪ್ ಬರುತ್ತೆ. ನೀವು ಫಸ್ಟಿಗೆ ನಿಮ್ಮ ಫೋಟೋ ಮತ್ತು ಸೈನ್ನ ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ನ ಅಪ್ಲೋಡ್ ಮಾಡಿರ್ತೀರಾ. ಹಾಗಾಗಿ ನೀವು ಮತ್ತೆ ಅಪ್ಲೋಡ್ ಮಾಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಬೇಕಾದರೆ ಮತ್ತೆ ನೀವು ಅಪ್ಲೋಡ್ ಮಾಡೋದು ಏನೋ ತಪ್ಪು ಬಂದಿದೆ ಅಂತಂದರೆ ಇದನ್ನು ಏನಂತಂದರೆ ಮತ್ತೆ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಏನಂತಂದರೆ ಎಲ್ಲ ತುಂಬಿದೆ ಬಂದಿರುತ್ತೆ. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೇನೆ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಬಿಫೋರ್ ಯು ಪ್ರೊಸೀಡ್ ಅಂತ ಹಿಂಗೆ ಬರುತ್ತೆ ಒಂದು ಪಾಪಪ್. ಇಲ್ಲಿ ಏನಂತಂದ್ರೆ ಸಿನ್ಸ್ ದ ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ಸ್ ನೇಮ್, ಮದರ್ ನೇಮ್ ವಿಲ್ ಬಿ ಪ್ರಿಂಟೆಡ್ ಆನ್ ಕೆಸೆಟ್ ಸರ್ಟಿಫಿಕೇಟ್ ಎಕ್ಸಾಕ್ಟ್ಲಿ ಆಸ್ ದೇ ಅಪೇರ್ ಇನ್ SSLC ಮಾರ್ಕ್ಸ್ ಕಾರ್ಡ್, ದ ನೇಮ್ ಇನ್ ಅಪ್ಲಿಕೆನ್ಸ್ ಮಸ್ಟ್ ಬಿ ಫಿಲ್ಡ್ ಅಕಾರ್ಡಿಂಗ್ ಟು ದ 10th ಮಾರ್ಕ್ಸ್ ಕಾರ್ಡ್. ಇಲ್ಲಿ ನೋಡ್ರಿ, ಇಲ್ಲಿ ಕೆಸೆಟ್ ಅಲ್ಲಿ ಏನಂತಂದ್ರೆ ನಿಮ್ಮ ಕೆಸೆಟ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪಾಸ್ ಆದ ಅಂತಂದ್ರೆ ಸರ್ಟಿಫಿಕೇಟ್ ಅಲ್ಲಿ SSLC ಪ್ರಕಾರ ನಿಮ್ಮ ತಂದೆ ತಾಯಿ ಹೆಸರು ಬರುತ್ತೆ. ಹಾಗಾಗಿ ನಿಮ್ಮ ಏನಂತಂದ್ರೆ ರಿಕ್ವೆಸ್ಟ್ ಮೇಡ್ ಫಾರ್ ನೇಮ್ ಕರೆಕ್ಷನ್ ವಿಲ್ ಬಿ ನಾಟ್ ಕನ್ಸಿಡರ್ಡ್ ಎಟ್ ಲೇಟರ್ ಸ್ಟೇಜ್ ಅಂತ ಬರ್ತಿದೆ ಇಲ್ಲಿ. ನೀವು ಈಗ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಏನ್ ತುಂಬಿರ್ತಿರಲ್ಲ ಅದೇ ಒಂದು ಹೆಸರು SSLC ಮಾರ್ಕ್ಸ್ ಕಾರ್ಡ್ ಫೆಚ್ ಆಗಿರ್ತಕ್ಕಂಥ ನೇಮೇ ಬರ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಕೆಸೆಟ್ ಸರ್ಟಿಫಿಕೇಟ್ ಮತ್ತೆ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಬರುತ್ತೆ. ಇಲ್ಲ ನೀವು ಎಡಿಟ್ ಮಾಡ್ತೀರಾ ಅಂತಂದ್ರೆ ಎಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲ ನಾನು ಏನು ಯಾವುದೇ ಎಡಿಟ್ ಮಾಡೋದಿಲ್ಲ, ನಾವು ನೋ ಕಂಟಿನ್ಯೂ ವಿತ್ ದ ಸಬ್ಜೆಕ್ಟ್ ಸೆಲೆಕ್ಷನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಸಬ್ಜೆಕ್ಟ್ ಸೆಲೆಕ್ಷನ್ಗೆ ಹೋಗ್ಬೋದು. ಇಲ್ಲಿ ಎಡಿಟ್ ಮಾಡ್ತೀನಿ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಸೆಲೆಕ್ಷನ್ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ ಅಂತಂದು ಇಲ್ಲಿ ಬರುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ನೆಕ್ಸ್ಟ್ ಒಂದು ಸ್ಟೇಜಲ್ಲಿ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಬರೀತೀರಾ ಅದನ್ನ ಒಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ಮತ್ತೆ ಯಾವ ಒಂದು ಸಿಟಿಯಲ್ಲಿ ಬರೀತೀರಾ ಅಂತಂದು ಇಲ್ಲಿ ನಾನು ಇಲ್ಲಿ ಒಂದು ಹಿಂಗ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬರುತ್ತಾ ಹೋಗುತ್ತೆ ಯಾವುದೋ ಒಂದು ಪರೀಕ್ಷಾ ಕೇಂದ್ರನ ಸಿಟಿ, ಯಾವ ಒಂದು ಸಿಟಿಲಿ ಬರೀತೀರಾ ಅಂತ ಇಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೀವು ಏನಂತಾರೆ ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡ್ಬೋದು, ಸಬ್ಜೆಕ್ಟ್ ಏನಾದ್ರು ತಪ್ಪು ಬಂದಿದ್ರೆ ಅಥವಾ ಸಿಟಿ ಏನಾದ್ರು. ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಮುಂದುವರಿಸಿ ನೆಕ್ಸ್ಟ್ ಪೇಜ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಂತೆ. ಇಲ್ಲಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಂತಂದ್ರೆ ಡಿಕ್ಲರೇಷನ್ ಬರ್ತಾ ಹೋಗುತ್ತೆ. ಈ ಡಿಕ್ಲರೇಷನ್ ನ ನೀವು ಎಲ್ಲ ಕರೆಕ್ಟ್ ಆಗಿ ನಾನು ತುಂಬಿದ್ದೀನಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ, ಮತ್ತೆ ಎಲ್ಲ ನನ್ನ UG ಡೀಟೇಲ್ಸು ಮತ್ತೆ PG ಡೀಟೇಲ್ಸು ಎಲ್ಲ ಕರೆಕ್ಟ್ ಆಗಿ ತುಂಬಿದ್ದೀನಿ ಅಂತ ಬರ್ತಾಗುತ್ತೆ. ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ಮೇನ್ ಏನಂತಂದ್ರೆ ಇಲ್ಲಿ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಇದೆಯಲ್ಲ ಇದನ್ನ ನೀವು ಡೌನ್ಲೋಡ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಅಲ್ಲಿ ಏನ್ ಎಲ್ಲ ತುಂಬಿರ್ತಿರಲ್ಲ ಅದೆಲ್ಲ ಪ್ರಿಂಟ್ ಆಗಿ ಬರುತ್ತೆ. ಈ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಲ್ಲಿ ನೀವು ನೋಡಿ ಎಲ್ಲ ಕರೆಕ್ಟ್ ಆಗಿತ್ತಂತಂದ್ರೆ ಇಲ್ಲಿ ಏನಂತ ಕೆಳಗಡೆ ನೋಡ್ರಿ, ಇಲ್ಲಿ ನಿಮ್ಗೆ ಐ ಹಿಯರ್ ಬೈ ಡಿಕ್ಲೇರ್ ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಡಿಕ್ಲರೇಷನ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ಫೀನ ಪೇಮೆಂಟ್ ಮಾಡಬೇಕಾಗುತ್ತೆ. ಫೀನ ಪೇಮೆಂಟ್ ಮಾಡಿದ್ರೆ ನಿಮಗೆ ಅಕ್ನಾಲೇಜ್ಮೆಂಟ್ ಬರ್ತಾ ಹೋಗುತ್ತೆ. ಈ ರೀತಿ ನೀವು ಕೆಸೆಟ್ ಅಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.